ಯಲಹಂಕ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಮಾರತ್ನವರು ಮತ್ತು ಅವರ ಸ್ನೇಹಿತರು ನಾನು ಈ ಬಾರಿ ಮುಖ್ಯಮಂತ್ರಿ ಆದಮೇಲೆ ಅನೇಕ ಸಾರಿ ನನ್ನನ್ನು ಭೇಟಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು. ನಾನು ಬರದೇನೆ ಯಾವ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಡಾಕ್ಟರ್ ಎಸ್ ಸಿ ಮಹದೇವಸ್ವಾಮಿ ಯಾವತ್ತು ತಾರೀಖು ಕೊಡ್ತಾರೆ ಅವತ್ತು ದಿನ ಬಂದೇ ಬರ್ತೀನಿ ನಾನು ಅಂತ ಹೇಳಿದ್ದೆ. ಆಮೇಲೆ ಈ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರನ್ನು ಕರಿಬೇಕು ಅಂತ ಹೇಳಿದೆ. ಅವ್ರನ್ನ ಕರಿತೀವಿ, ಅವರೇ ಅಧ್ಯಕ್ಷತೆ ವಹಿಸ್ತಾರೆ, ಮಾದೇವಪ್ಪನವರು ಬರ್ತಾರೆ ಅಂತೇಳಿ ಇವತ್ತು ಆ ಸಂದರ್ಭ ಒದಗಿ ಬಂದಿದೆ. ಇವತ್ತು ಸುಮಾರು 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಎಷ್ಟು ಮಾಡಿದ್ರೂ ಕೂಡ ಕಡಿಮೆನೆ. ಇವತ್ತು ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಈ ದೇಶ, ಈ ಸಮಾಜ ಇದಕ್ಕೆ ಅನುಗುಣವಾಗಿ ಈ ಸಂವಿಧಾನವನ್ನು ರಚನೆ ಮಾಡಿತ್ತು. ಅದಕ್ಕೋಸ್ಕರ ಅನೇಕ ದೇಶಗಳ ಸಂವಿಧಾನವನ್ನ ಅಭ್ಯಾಸ ಮಾಡಬೇಕು. ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳೇನಿದ್ದಾವೆ ನಮ್ಮ ದೇಶಕ್ಕೆ ಬೇಕಾದಂತ ವಿಷಯಗಳನ್ನ ತಗೊಂಡು ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಾಮಾಜಿಕ ಪರಿಸ್ಥಿತಿ, ಜಾತಿ ವ್ಯವಸ್ಥೆ ಅವ್ರಿಗೆ ಅರ್ಥ ಆಗಿದ್ದಷ್ಟು ಬೇರೆಯವರಿಗೆ ಅರ್ಥ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಅವರು ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಈ ಸಮಾಜದಲ್ಲಿ ಇರ್ತದೆ, ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥದನ್ನ ಬಹಳ ಬಲವಾಗಿ ನಂಬಿದ್ರು. ಯಾಕಂತಂದ್ರೆ ನಮ್ಮ ದೇಶದ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂಥ ಸಮಾಜ ನಾವು. ಯಾವ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಆ ಸಮಾಜದಲ್ಲಿ ಚಲನಶೀಲತೆ ಇರೋದಿಲ್ಲ. ಅಂತ ಜಾತಿ ವ್ಯವಸ್ಥೆ ನಮ್ಮ ಸಾಮಾಜಿಕ ವ್ಯವಸ್ಥೆ. ಯಾವಾಗಲೂ ವರ್ಗಕ್ಕೆ ಚಲನೆ ಇದೆ, ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇದೆ. ಶ್ರೀಮಂತ ಬಡವರಾಗ್ಬೋದು, ಬಡವ ಶ್ರೀಮಂತರಾಗ್ಬೋದು, ಆದರೆ
ನಾನು ಯಾವ ಜಾತಿಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಕೊನೆಯವರೆಗೆ ಇರಬೇಕು. ಈಗ ನಾನು ಕುರುಬ ಜಾತಿನಲ್ಲಿ ಹುಟ್ಟಿದ್ದೀನಿ, ಕುರುಬನಾಗೇ ಇರಬೇಕು ಹೊರತು ನಾನು ಒಕ್ಕಲಿಗನೂ ಆಗಕ್ಕಾಗಲ್ಲ, ಬ್ರಾಹ್ಮಣನೂ ಆಗಕ್ಕಾಗಲ್ಲ. ಅದರಿಂದ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ನಿಂತು ನೀರು ಚಲನರಹಿತವಾದಂಥ ಸಮಾಜ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ದೌರ್ಜನ್ಯಕ್ಕೊಳಪಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶಗಳು ಸಿಕ್ಕಿದಾಗ ಮಾತ್ರ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಕಂಡುಕೊಂಡಾಗ ಮಾತ್ರ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವೇ ಸಾರ್ಥಕ ಆಗಲ್ಲ. ಇದನ್ನ ಅನೇಕ ಸಾರಿ ಹೇಳಿದ್ದಾರೆ. ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣ ಓದಬೇಕು. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಅವ್ರು ಹೇಳಿದ್ದಾರೆ, ಸ್ವಾತಂತ್ರ್ಯ ಬಂದಿದೆ, ಈಗ ಸ್ವಾತಂತ್ರ್ಯ ಬಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ಮತ ಒಂದು ವ್ಯಾಲ್ಯೂ ಬಂದಿದೆ, ಜಾರಿಗೆ ಬಂದಿದೆ. ಒಬ್ಬ ವ್ಯಕ್ತಿ ಒಂದು ಮತ ಒಂದು ವ್ಯಾಲ್ಯೂ, ಅದರ ಬೆಲೆ ಒಂದೇ. ಈ ದೇಶದ ರಾಷ್ಟ್ರಪತಿ ಆದವ್ರಿಗೂ ಒಂದೇ, ಇಲ್ಲಿ ಪೌರ ಕಾರ್ಮಿಕರಿಗೂ ಒಂದೇ. ಆದ್ರಿಂದ ವ್ಯತ್ಯಾಸ ಇರಲ್ಲ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ ಅನ್ನೋದ್ರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಸವಣ್ಣವ್ರನ್ನ ಓದ್ಕೊಂಡಿದ್ರು, ಅವ್ರ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಅವರ ಬರಹಗಳಲ್ಲಿ ನೋಡಲಿಕ್ಕೆ ಸಾಧ್ಯ. ಆದ್ರಿಂದ ಬಸವಣ್ಣ ಹೇಳಿದ್ರು, ಯಾವ ಕೆಲಸನೂ ಕೂಡ ಕಡಿಮೆ ಇಲ್ಲ, ಯಾವ ಕೆಲಸನೂ ಕೂಡ ಉತ್ತಮ ಅಲ್ಲ, ಎಲ್ಲ ಸಮಾನ, ಎಲ್ಲರೂ ಕಾಯಕ ಮಾಡಬೇಕು. ಅದಕ್ಕೇನೆ ಬಸವಣ್ಣವರು ಅಂಬೇಡ್ಕರ್ ಅವರು ಹೇಳಿದ್ದು ಏನಪ್ಪ ಅಂತಂದ್ರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ. ರಾಜಕೀಯ ಆರ್ಥಿಕ ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಸಿಗಲಿಲ್ಲ ಅಲ್ಲಿವರೆಗೆ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಇದು ಬಲವಾದಂಥ ನಂಬಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬ್ಕೊಂಡಿದ್ದಂಥ ವಿಚಾರ. ಈ ವಿಚಾರದಲ್ಲಿ ನಮ್ಮ ಸರ್ಕಾರ ನಂಬ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಸಂವಿಧಾನದ ಆಶಯಗಳು, ಧ್ಯೇಯೋದ್ದೇಶಗಳೆಲ್ಲ ಸಂವಿಧಾನದ ಈ ಪ್ರಿಯಾಂಬಲ್ನಲ್ಲಿ ಇದ್ದಾವೆ, ಪ್ರಸ್ತಾವನೆಯಲ್ಲಿ. ಅದು ಎಲ್ಲರೂ ಕೂಡ ಗೊತ್ತಾಗಬೇಕು, ಈ ದೇಶದ ಎಲ್ಲ ಜನರಿಗೆ ಗೊತ್ತಾಗಬೇಕು. ನಮ್ಮ ಹಕ್ಕುಗಳೇನು, ನಮ್ಮ ಬಾಧ್ಯತೆಗಳೇನು. ನಮ್ಮ ಹಕ್ಕುಗಳು ರಕ್ಷಣೆ ಆದರೆ ಸಂವಿಧಾನ ರಕ್ಷಣೆ ಆಗುತ್ತೆ, ಸಂವಿಧಾನ ರಕ್ಷಣೆ ಆದರೆ ನಮ್ಮ ಹಕ್ಕುಗಳು ರಕ್ಷಣೆ ಆಗ್ತವೆ. ಅದಕ್ಕೋಸ್ಕರನೇ ಸಂವಿಧಾನದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ. ನಾವು ಸಂವಿಧಾನವನ್ನು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ. ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ದೇಶದ ಸಂವಿಧಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇಷ್ಟು ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲ ಜನರಿಗೂ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು
ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಯಾಕಂತಂದ್ರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗದೇ ಹೋಗಿದ್ರೆ ಇಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.